ಇವತ್ತು ಹೋಳಿಗೆ ಮಾಡ್ತಾಯಿದ್ದೀವಿ. ತೊಗರಿಬೇಳೆ ಹೋಳಿಗೆ. ತೊಗರಿಬೇಳೆ 1 ಕಪ್ಪು, ಬೆಲ್ಲ 2 ಕಪ್ಪು, ತೆಂಗಿನಕಾಯಿ 1. ಈ ಥರ ಕುಕ್ಕರ್ ಇಟ್ಟಿದ್ದೀವಿ. ಕುಕ್ಕರು ನೀರು ಚೆನ್ನಾಗಿ ಮಳ್ಳಿದ ಮೇಲೆ ತೊಗರಿಬೇಳೆ ಸೇರಿಸ್ಬೇಕು. ತೊಳೆದು ಸೇರಿಸ್ತಾ ಇದ್ದೀವಿ. ನೀರು ಚೆನ್ನಾಗಿ ಮಳ್ಳಿರಬೇಕು. ಚೆನ್ನಾಗಿ ಬೇಯಬೇಕು. ಈ ಥರ ನೋಡಿ ಬೆಂದಾಗಿದೆ. ಈ ಥರ ನೋಡಿದ್ರೆ ಮ್ಯಾಶ್ ಆಗಬೇಕು ಬೇಳೆ. ಸ್ವಲ್ಪ ಗಟ್ಟಿಗಿದ್ರೂ ಬೆಲ್ಲ ಹಾಕಿದಾಗ ಗಟ್ಟಿಗಾಗ್ಬಿಡುತ್ತೆ. ಇದು ಸೋಸ್ಕೊಳೋಣ. ಒಂದು ಜಾಲರಿಗೆ ಸೋಸ್ಕೊಳೋಣ. ನೀರು ಬೇರೆ ಮಾಡ್ಕೊಳೋಣ. ಇವಾಗ ಅದೇ ಕುಕ್ಕರಿಗೆ ಬೇಳೆ ಸೇರಿಸ್ತಾ ಇದ್ದೀನಿ. ಬೆಲ್ಲ 1 ಬೋಲು ಬೇಳೆ ತಗೊಂಡ್ರೆ 2 ಬೋಲು ಬೆಲ್ಲ ಹಾಕಬೇಕು. ತೆಂಗಿನಕಾಯಿ 1 ಸೇರಿಸ್ತಾ ಇದ್ದೀನಿ. ಫಸ್ಟು ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಮೇಲೆ ಇಡೋಣ. ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿಲ್ಲ ಅಂದರೆ ಬೇಗ ಕೆಡುತ್ತೆ. ಚೆನ್ನಾಗಿ ಕುದಿಸ್ಬೇಕು. ಬ್ರೌನ್ ಕಲರ್ ಆಗಬೇಕು. ಬೆಲ್ಲ ಎಲ್ಲ ಕರಗಿ ತೆಂಗಿನಕಾಯಿ ಎಲ್ಲ ಬ್ರೌನ್ ಕಲರ್ ಆಗಬೇಕು. ಈ ಥರ ನೋಡಿ ಬೆಂದಿದೆ. ಈ ಥರ ಚೆನ್ನಾಗಿ ಬೇಯಬೇಕು. ಇದನ್ನು ಗ್ರೈಂಡ್ರಿಗೆ ಹಾಕೋಣ. ಮಿಕ್ಸಿ ಇದ್ದರೆ ಮಿಕ್ಸಿಗೆ ಜಾರಿಗೆ ಹಾಕಿ ಸ್ವಲ್ಪ ಇದ್ದರೆ ರುಬ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಗ್ರೈಂಡ್ರಿಗೆ ಹಾಕಿದ್ದೀನಿ. ಮಿಕ್ಸಿ ಜಾರಲ್ಲೂ ರುಬ್ಬೋದು. ಇವಾಗ ಅದು ಆಗೋ ಹೊತ್ತಿಗೆ ಮೈದಾ ಕಲಿಸ್ಕೊಳೋಣ. 1 ಕಪ್ ನೀರು ಸೇರಿಸ್ತಾ ಇದ್ದೀನಿ. ನಿಮಗೆ ಮೈದಾ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸೇರಿಸಿ. ಸ್ವಲ್ಪ ಅರಿಶಿನ, 1 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಒಂದು ಬೌಲು ಚಿರೋಟಿ ರವೆ. 1 ಬೌಲ್ ಚಿರೋಟಿ ರವೆಗೆ 2 ಬೌಲು ಮೈದಾ ಹಾಕಬೇಕು. ಇವಾಗ ಮೈದಾ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ತೆಳುವಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಇನ್ನು ಸ್ವಲ್ಪ ಮೈದಾ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳಿ. ಒಬ್ಬಟ್ಟು ಉಬ್ಬಿ ಬರ್ತವೆ. ಚೆನ್ನಾಗಿ ನಾದಬೇಕು. ಉಬ್ಬಿ ಬರ್ತವೆ ಒಬ್ಬಟ್ಟು ಮೈದಾ ಚೆನ್ನಾಗಿ ನಾದೋದ್ರಿಂದ. ಚೆನ್ನಾಗಿ ನಾದಿ ಅರ್ಧ ಗಂಟೆ ಬಿಡಬೇಕು ನೆನೆಯೋದಕ್ಕೆ. ಒಂದು ಅರ್ಧ ಗಂಟೆ ಬಿಡೋಣ. ಒಂದು 2 ಸ್ಪೂನ್ ಎಣ್ಣೆ ಸೇರಿಸಿ ಮೇಲೆ.
ಎಣ್ಣೆ ಸೇರಿಸಿ ಅರ್ಧ ಗಂಟೆ ಬಿಡೋಣ. ನೋಡಿ ಹೂರಣ ಈ ಥರ ಎಷ್ಟು ಗಟ್ಟಿ ಬಂದಿದೆ. ಚೆನ್ನಾಗಿ ಕುದಿಸೋದ್ರಿಂದ ಗಟ್ಟಿ ಬರುತ್ತೆ. ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಇವಾಗ ಮೈದಾ ನೆಂದಿದೆ, 1/2 ಅವರ್ ಆಗಿದೆ. ಈ ಥರ ನೋಡಿ ಮೈದಾ ಚೆನ್ನಾಗಿ ನೆಂದಿದೆ. ಒಂದು ಗೋಧಿ ಹಿಟ್ಟಲ್ಲಿ ಗೋಧಿ ಹಿಟ್ಟು ಕವರಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಪೇಪರು. ಅದಕ್ಕೆ ಈ ಥರ ಇಟ್ಟು, ಎಣ್ಣೆ ಕವರ್ ಆದರೂ ಪರವಾಗಿಲ್ಲ, ಯಾವುದೋ ಒಂದು ಕವರಲ್ಲಿ ಈ ಥರ ಇದು ಮಾಡೋಣ. ಈ ಥರ ಮಾಡ್ಕೊಳ್ಳಿ. ಈಸಿ ಇರುತ್ತೆ. ಮೇಲೆ ಬೇಕಾದ್ರೆ ಒಂದು ಪೇಪರ್ ಹಾಕಿ ಈ ಥರ ಇದು ಮಾಡ್ಕೊಬೋದು. ನಾನು ಈ ಥರ ಕೈಲೇ ತಟ್ಟಿದ್ದೀನಿ. ಹೆಂಚು ಕಾದಿದೆ, 1 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಬರದೇ ಇರೋರು ಮಾಡ್ಬೋದು, ಈಸಿ ಇರುತ್ತೆ. ಬೇಗ ನೀವು ಮಾಡಿ. ಇನ್ನೊಂದು ಸೈಡು ಮಗ್ಚಾಕೋಣ. ಈ ಥರ ನೋಡಿ ಉಬ್ಬಿ ಬರುತ್ತೆ ನೋಡಿ. ಎಲ್ಲ ಒಬ್ಬಟ್ಟು ಮಾಡೋಣ ಬನ್ನಿ. ನೋಡಿ ಈ ಥರ ಎಲ್ಲವೂ ಮಾಡಿಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.